ಕರುನಾಡಿನಲ್ಲಿ ಎರಡನೇ ಹಂತದಲ್ಲಿ ಮೋದಿ ಕ್ಯಾಂಪೇನ್ ಕಿಕ್ ಶುರುವಾಗಿದೆ. ಇವತ್ತು ಕುಂದಾನಗರಿಯಲ್ಲಿ ಪ್ರಧಾನಿ ಮೋದಿ ಮತ ಶಿಕಾರಿ. ಉತ್ತರ ಕರ್ನಾಟಕದಲ್ಲಿ 2 ದಿನ ನಮೋ ಸುನಾಮಿ. ಮೊದಲನೇ ಹಂತದ ಮತದಾನ ಮುಗಿತು. ಈಗ ಎರಡನೇ ಹಂತದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಒಟ್ಟು 13 ಕ್ಷೇತ್ರಗಳ ಮೇಲೆ ಬಿಜೆಪಿ ಕಣ್ಣಿದೆ. ಇವತ್ತು ಮತ್ತು ನಾಳೆ ಕರ್ನಾಟಕದಲ್ಲಿ ಮೋದಿ ಪ್ರಚಾರದ ಅಬ್ಬರ ಇರಲಿ. ಎರಡನೇ ಹಂತದಲ್ಲಿ 2 ದಿನಗಳ ಕಾಲ ಮೋದಿ ರಾಜ್ಯ ಪ್ರವಾಸ. 2 ದಿನ 12 ಕ್ಷೇತ್ರ 5 ಕಡೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಒಂದೇ ದಿನ 4 ಕಡೆ ಸಮಾವೇಶದಲ್ಲಿ ನಮೋ ಮತ ಭೇಟಿ. 2 ದಿನಗಳ ಕಾಲ ಮೋದಿ ರಾಜ್ಯ ಪ್ರವಾಸದಲ್ಲಿದ್ದು ಎರಡನೇ ಹಂತದ ಮೋದಿ ಕ್ಯಾಂಪೇನ್ ಕಿಕ್. ಇವತ್ತು ಕುಂದಾನಗರಿಯಲ್ಲಿ ಮೊದಲಿಗೆ ಪ್ರಧಾನಿ ಮೋದಿ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ. ಒಟ್ಟು 12 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ 5 ಕಡೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬೆಳಗಾವಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾಲಿನಿ ಸಿಟಿಯ ಬಿಜೆಪಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬೆಳಗಾವಿ ಚಿಕ್ಕೋಡಿ ಟಾರ್ಗೆಟ್ ಮಾಡಿ ಪ್ರಧಾನಿ ಮೋದಿ ಮತಬೇಟೆಗೆ ಮುಂದಾಗ್ತಾ ಇದ್ದು ಬೆಳಗ್ಗೆ 11:50ಕ್ಕೆ ಬೆಳಗಾವಿಯಿಂದ ಶಿರಸಿಯತ್ತ ಪ್ರಯಾಣ ಬೆಳೆಸ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಶಿರಸಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಮೋದಿ ಇವತ್ತಿನ ಸಮಾವೇಶದ ಲಿಸ್ಟ್ ಹೀಗಿದೆ. ಬೆಳಿಗ್ಗೆ 11 ಗಂಟೆಗೆ ಬೆಳಗಾವಿಯಲ್ಲಿ ಸಮಾವೇಶ. ಬೆಳಗಾವಿ ಚಿಕ್ಕೋಡಿ ಟಾರ್ಗೆಟ್ ಮಾಡಿ ಅಲ್ಲಿ ಮತಬೇಟೆ. ಮಧ್ಯಾಹ್ನ 1 ಗಂಟೆಗೆ ಶಿರಸಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಶಿರಸಿ ಬಳಿಕ ದಾವಣಗೆರೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಂತರ ಸಂಜೆ ಹೊಸಪೇಟೆಯಲ್ಲಿ ವಿಜಯ ಸಂಕಲ್ಪ ಹೆಸರಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಇವತ್ತು ರಾತ್ರಿ ಹೊಸಪೇಟೆಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಒಂದೇ ದಿನ 4 ಸಮಾವೇಶ. ಬೆಳಿಗ್ಗೆ ಬೆಳಗಾವಿ, ಮಧ್ಯಾಹ್ನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ನಂತರ ದಾವಣಗೆರೆ, ಆ ಬಳಿಕ ಹೊಸಪೇಟೆಯಲ್ಲಿ ವಿಜಯ ಸಂಕಲ್ಪ ಹೆಸರಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಈಗ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ರವಿ, ಇವತ್ತು 4 ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಮೋದಿ ಪ್ರಚಾರಕ್ಕೆ ಬಂದ್ರು ಅಂತಂದ್ರೆ ಬಿಜೆಪಿಗೆ ಅದು ಬಹುದೊಡ್ಡ ಬಲ. ಹಾಗಾಗಿ ಎರಡನೇ ಹಂತದ ಚುನಾವಣೆಗೆ ಅವರ ರಾಜ್ಯ ಭೇಟಿ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ, ಜೊತೆಗೆ ಸಿದ್ಧತೆಗಳು ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಪ್ರಥಮ ನರೇಂದ್ರ ಮೋದಿಯವರು ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ 2 ದಿನ ರಾಜ್ಯದಲ್ಲಿ ಇರುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ನಿನ್ನೆ ರಾತ್ರಿಯೇ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. 11 ಗಂಟೆಗೆ ಸರಿಯಾಗಿ ಬೆಳಗಾವಿಯ ಮಾಲಿನಿ ಗ್ರೌಂಡ್ನಲ್ಲಿ ಇವತ್ತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಅಂದರೆ 11 ಗಂಟೆಗೆ ಆರಂಭ ಆಗೋದ್ರಿಂದ ಜನರು ಕೂಡ ಬರ್ತಾ ಇದ್ದಾರೆ. ವೇದಿಕೆಗಳು ಕೂಡ ಸಿದ್ಧವಾಗಿದೆ, ಗಮನಿಸಬಹುದು. ನರೇಂದ್ರ ಮೋದಿಯವರ ಸಮಾವೇಶಕ್ಕೆ ಸರಿಸುಮಾರು ಯಾವುದೇ ಒಂದು ಸಮಾವೇಶ ಇರಲಿ ಅಲ್ಲಿ ಸುಮಾರು 60,000 ರಿಂದ 70,000 ಚೇರ್ಗಳನ್ನು ಹಾಕಲಾಗುತ್ತೆ. ಇಲ್ಲಿಯೂ ಕೂಡ ಅದೇ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ 11 ಗಂಟೆಗೆ ಸಮಾವೇಶ ಆರಂಭಗೊಂಡ್ರೆ ಮಧ್ಯಾಹ್ನ ಸಿರ್ಸಿಯಲ್ಲಿ ನಡೆಯುತ್ತೆ 1 ಗಂಟೆಗೆ. ನಂತರದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅದಾದ ಬಳಿಕ ಬಾಗಲಕೋಟೆಯಲ್ಲಿ ನಾಳೆ ಸಮಾವೇಶ ಇದೆ. ಇವತ್ತು ಸಂಜೆ ಬಳ್ಳಾರಿಯಲ್ಲಿ ಸಮಾವೇಶದಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. 2 ದಿನಗಳಲ್ಲಿ 5 ಸಮಾವೇಶದಲ್ಲಿ ಭಾಗಿಯಾಗುವ ನರೇಂದ್ರ ಮೋದಿಯವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹುತೇಕವಾಗಿ ರಾಜ್ಯದಲ್ಲಿ ಉಳಿದು ಒಂದು ಪ್ರಚಾರವನ್ನು ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ದೇಶಕ್ಕೆ ನಡೀತಿರುವಂಥ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 2 ದಿನ ವಾಸ್ತವ್ಯವನ್ನು ಹೂಡಿ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಬಹಳ ವಿಶೇಷ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಹೇಳೋದಾದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದ 2 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಭ್ಯರ್ಥಿಯಾಗಿದ್ದಾರೆ. ಇಲ್ಲಿಯೂ ಕೂಡ ನರೇಂದ್ರ ಮೋದಿಯವರು 2 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಾಮಾನ್ಯವಾಗಿ ಸಮಾವೇಶವನ್ನು ಮಾಡ್ತಿರೋದ್ರಿಂದ ಪಕ್ಕದ ಗೋವಾ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಎಲ್ಲ ಗಡಿ ಭಾಗದ ಜಿಲ್ಲೆಗಳಲ್ಲಿ ನರೇಂದ್ರ ಮೋದಿಯವರ ಸಮಾವೇಶ ಒಂದು ಪ್ರಭಾವವನ್ನು ಬೀರಬಹುದು ಎನ್ನುವಂಥ ನಿರೀಕ್ಷೆ ಬಿಜೆಪಿ ನಾಯಕರುಗಳಿಗಿದೆ. ಹಾಗಾಗಿ ನರೇಂದ್ರ ಮೋದಿಯವರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ
ಕಾಂಗ್ರೆಸ್ನ ಕೂಡ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದಾರೆ, ಅವರ ಮಗಳು ಪಕ್ಕದ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೆಳಗಾವಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಒಂದು ಶಕ್ತಿಯನ್ನು ಹೊಂದಿರುವಂಥ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಮತ್ತು BJP ನಡುವೆ ಒಂದು ನೇರ ಹಣಾಹಣಿಯನ್ನು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಮೋದಿಯವರ ಮೂಲಕ ಪ್ರಚಾರವನ್ನು ಮಾಡಿಸಿದರೆ ಅನುಕೂಲ ಆಗಬಹುದು ಎನ್ನುವಂಥ ನಿರೀಕ್ಷೆ BJPಗರದು. ಪ್ರತಿಮಾ ರಾಜಕೀಯ ಲೆಕ್ಕಾಚಾರಗಳನ್ನು ಹೇಳೋದಾದರೆ, ವಿಧಾನಸಭಾ ಚುನಾವಣೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಈ ಬಾರಿ 11 ಸ್ಥಾನವನ್ನು ಗೆದ್ದು BJP ಕೇವಲ 7 ಸ್ಥಾನದಲ್ಲಿ ಗೆಲುವನ್ನು ಕಂಡಿತ್ತು. ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಮೇಲುಗೈಯನ್ನು ಆಗಿತ್ತು ಅನ್ನಬಹುದು. ಈ ಕಾರಣಕ್ಕಾಗಿ ಲೋಕಸಭೆಯಲ್ಲಿ ಯಾವುದೇ ಹಿನ್ನಡೆ ಆಗಬಾರ್ದು ಎನ್ನುವ ಕಾರಣಕ್ಕೆ ನರೇಂದ್ರ ಮೋದಿಯವರು ಸ್ವತಃ ಬೆಳಗಾವಿಯಲ್ಲಿ ಬಂದು ವಾಸ್ತವ್ಯವನ್ನು ಹೂಡುವುದರ ಜೊತೆಗೆ ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ 11 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ, 1 ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇಲ್ಲಿಂದ ನೇರವಾಗಿ ಸಿರ್ಸಿಗೆ ಹೋಗ್ತಾರೆ. ಸಿರ್ಸಿಯಲ್ಲಿ ಬಹಳ ವಿಶೇಷವಾಗಿರೋದು, ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಗೆಲುವನ್ನು ಕಂಡಿದ್ದರು. 6 ಬಾರಿ ಗೆಲುವನ್ನು ಕಂಡು ಈ ಬಾರಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸಿರ್ಸಿಯ ಮಾರಿಕಾಂಬಾ ಗ್ರೌಂಡ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿಯವರ ಸಮಾವೇಶಕ್ಕೆ ಅನಂತಕುಮಾರ್ ಹೆಗಡೆ ಅವರು ಬರ್ತಾರಾ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಂಕೋಲದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಗ ಅನಂತಕುಮಾರ್ ಹೆಗಡೆ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಆ ಗೈರಾಗಿದ್ದು ಕೂಡ ಅನಂತಕುಮಾರ್ ಹೆಗಡೆ ಅವರು ಟಿಕೆಟನ್ನು ತಪ್ಪಿಸಿಕೊಳ್ಳುವಲ್ಲಿ ಒಂದು ಪ್ರಮುಖವಾದ ಕಾರಣ ಎನ್ನುವಂಥದ್ದು ರಾಜಕೀಯ ಒಂದು ಚರ್ಚೆ. ಈ ಸಂದರ್ಭದಲ್ಲಿ ಇವತ್ತು ಅವರು ಇಲ್ಲಿಯ ತನಕ ಸಿರ್ಸಿಯಲ್ಲಿ ತನ್ನ ಪಾರ್ಟಿಯ ಪರವಾಗಿ, ಅಭ್ಯರ್ಥಿಯ ಪರವಾಗಿ ಅನಂತಕುಮಾರ್ ಹೆಗಡೆ ಅವರು ಎಲ್ಲಿಯೂ ಕೂಡ ಒಂದು ಪ್ರಚಾರವನ್ನು ಮಾಡಲಿಲ್ಲ. ಇವತ್ತು ಸ್ವತಃ ನರೇಂದ್ರ ಮೋದಿ ಅವರು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಡೌಟ್ ಇದೆ. ಯಾಕೆಂದರೆ ಬಹುಶಃ ಅವರು ಬರುವಂಥ ಸಾಧ್ಯತೆಗಳು ಕಡಿಮೆ ಎನ್ನುವಂಥನ್ನು ಆ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಒಟ್ಟು 4 ಕ್ಷೇತ್ರಗಳಲ್ಲಿ ಅಲ್ಲಿ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ BJP ಗೆಲುವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕಂಡಿತ್ತು. ಹಾಗಾಗಿ ಲೋಕಸಭೆ ಯಾವ ರೀತಿಯ ರಿಸಲ್ಟ್ ಆಗ್ಬೋದು ಅನ್ನುವಂಥದ್ದು ಕುತೂಹಲ ಇದೆ. ದಾವಣಗೆರೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟನ್ನು ಕೊಡಲಾಗಿದೆ. ರೇಣುಕಾಚಾರ್ಯ ಆದಿಯಾಗಿ ಅಲ್ಲಿಯ ಸ್ಥಳೀಯ ನಾಯಕರು ಕೆಲವರು ಟಿಕೆಟನ್ನು ಕೇಳಿದರು. ಒಂದಿಷ್ಟು ಗಲಾಟೆಗಳಾದವು. ಯಡಿಯೂರಪ್ಪನವರು ಸಂಧಾನವನ್ನು ಮಾಡಿದರು. ಈಗ ಯಾವುದೇ ಒಂದು ಭಿನ್ನಮತ ಆ ಒಂದು ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ. ಸ್ವತಃ ದಾವಣಗೆರೆಗೆ ನರೇಂದ್ರ ಮೋದಿಯವರು ಹೋಗಿ ಪ್ರಚಾರವನ್ನು ಮಾಡ್ತಾ ಇರೋದು. ಶಾಮನೂರು ಶಿವಶಂಕರಪ್ಪ ಅವರ ಪ್ರಬಲವಾದ ಕೋಟೆಯದು. ಅಲ್ಲಿ ಸಿದ್ದೇಶ್ವರರು ನಿರಂತರವಾಗಿ MP ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಈ ಬಾರಿ ಅವರಿಗೆ ಟಿಕೆಟನ್ನು ತಪ್ಪಿಸಿ ಅವರ ಪತ್ನಿಗೆ ಟಿಕೆಟನ್ನು ಕೊಡಲಾಗಿದೆ. ದಾವಣಗೆರೆ ಕೂಡ ಹೋಗ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ಹೇಳೋದಾದರೆ, ಪ್ರತಿಮಾ ಅವಿಭಜಿತ ಬಳ್ಳಾರಿ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಅಂತ ಹೇಳಿ ವಿಭಜನೆಯನ್ನು ಮಾಡಲಾಗಿದೆ. 5 ಕ್ಷೇತ್ರಗಳು ಬರ್ತವೆ. ಬಳ್ಳಾರಿಯಲ್ಲಿ 5 ಕ್ಷೇತ್ರವನ್ನು ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಗೆದ್ದಿದೆ. ಹೊಸಪೇಟೆಯಲ್ಲಿ, ವಿಜಯನಗರದಲ್ಲಿ ಕೇವಲ 5ರಲ್ಲಿ 1 ಸ್ಥಾನವನ್ನು ಗೆದ್ದಿದೆ. ಹೀಗಾಗಿ 5 ಕ್ಷೇತ್ರದಲ್ಲಿ ಒಟ್ಟು 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಗೆಲುವನ್ನು ಕಂಡಿದೆ. ಈ ಸಂದರ್ಭದಲ್ಲಿ ಬಳ್ಳಾರಿಗೆ ಹೋಗಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗ, ರಾಯಚೂರು, ಕೊಪ್ಪಳ ಸೇರಿದಂತೆ ಆ ಭಾಗದಲ್ಲಿ ಒಂದು ಪ್ರಭಾವವನ್ನು ಉಂಟು ಮಾಡಬಹುದು. ಶ್ರೀರಾಮುಲು ಅವರ ಗೆಲುವಿಗೆ ನರೇಂದ್ರ ಮೋದಿ ಅವರ ಒಂದು ಈ ಪ್ರಚಾರ ಎಷ್ಟರ ಮಟ್ಟಿಗೆ ಸಹಕಾರ ಕೊಡುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಇವತ್ತು ಅಲ್ಲಿ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾಳೆ ಬಾಗಲಕೋಟೆಯಲ್ಲಿ ಅಂತಿಮವಾಗಿ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ರಾಜ್ಯದಲ್ಲಿನ ಸಮಾವೇಶ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.